ಅನಾರೋಗ್ಯದಿಂದ ಬಳಲುತ್ತಿದ್ದ ಯೋಧ ಸಾವನ್ನಪ್ಪಿದ್ದಾರೆ. 43 ವರ್ಷದ ರಮೇಶ್ ಬಾದಾಮಿ ಮೃತ ಯೋಧ. ಬಾಗಲಕೋಟೆಯ ಶಿರೂರ ಗ್ರಾಮದ ಯೋಧ ರಮೇಶ್ ಇವರು ಜಮ್ಮು ಕಾಶ್ಮೀರದಲ್ಲಿ ಬಿಎಸ್ಎಫ್ ಯೋಧನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇತ್ತೀಚೆಗೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಬಳಿಕ ಇತ್ತೀಚೆಗಷ್ಟೇ ಸಾವನ್ನಪ್ಪಿದ್ದಾರೆ. 43 ವರ್ಷದ ರಮೇಶ್ ಬಾದಾಮಿ ಮೃತ ಯೋಧ. ಶ್ರೀನಗರದಿಂದ ಇವರ ಪಾರ್ಥಿವ ಶರೀರ ಹೊರಟಿದೆ. ಸಂಜೆ ಹೊತ್ತಿಗೆ ಸ್ವಗ್ರಾಮ ಶಿರೂರ್ಗೆ ಪಾರ್ಥಿವ ಶರೀರ ತಲುಪುತ್ತೆ. ಬಳಿಕ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇವರ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಗುತ್ತೆ. ಅನಾರೋಗ್ಯದಿಂದ ಯೋಧ ಸಾವನ್ನಪ್ಪಿದ್ದಾರೆ. 43 ವರ್ಷದ ರಮೇಶ್ ಬಾದಾಮಿ ಮೃತ ಯೋಧ. ಬಾಗಲಕೋಟೆಯ ಶಿರೂರು ಗ್ರಾಮದ ಯೋಧ ಇವರು. ಜಮ್ಮು ಕಾಶ್ಮೀರದಲ್ಲಿ ಬಿಎಸ್ಎಫ್ ಸೋಲ್ಜರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇತ್ತೀಚೆಗಷ್ಟೇ ಇವರಿಗೆ ಅನಾರೋಗ್ಯ ಕಾಡಿತ್ತು. ಅನಾರೋಗ್ಯದಿಂದ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು. ಬಳಿಕ ಸಾವನ್ನಪ್ಪಿದ್ದಾರೆ. ಇನ್ನು ಶ್ರೀನಗರದಿಂದ ಇವರ ಪಾರ್ಥಿವ ಶರೀರ ಈಗಾಗಲೇ ಹೊರಟಿದೆ. ಸಂಜೆ ಹೊತ್ತಿಗೆ ಸ್ವಗ್ರಾಮ ಶಿರೂರ್ಗೆ ಈ ಒಂದು ಪಾರ್ಥಿವ ಶರೀರ ತಲುಪುತ್ತೆ. ಬಳಿಕ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. 43 ವರ್ಷದ ರಮೇಶ್ ಬಾದಾಮಿ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಇದೀಗ ಮೃತಪಟ್ಟಿದ್ದಾರೆ.